ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ಈ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿದೆ ಆ್ಯಂಡ್ ಏನು ಒಂದು ಸ್ವಲ್ಪ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗುತ್ತೆ ಇವತ್ತು. ಸೊ ಇವತ್ತಿನ ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡ್ತೀರಿ ಅಂತ ಅನ್ಕೋತೀನಿ. ಹಾಗೆ ನಿನ್ನೆ ಹಾಕಿದಂಥ ವಿಡಿಯೋ ಚರಿಯ ಫಸ್ಟ್ ಡೇ ಸ್ಕೂಲ್ ತುಂಬಾ ಚೆನ್ನಾಗಿದೆ. ಒಂದ್ಸತಿ ಹೋಗಿ ನಿನ್ನೆ ವಿಡಿಯೋನ ಚೆಕ್ ಮಾಡಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಸ್, ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಒಂದು ವ್ಲಾಗ್ ಹಿಂದೆ ಅಥವಾ 2 ವ್ಲಾಗ್ ಹಿಂದೆ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಮೆಹಂದಿ ಹಚ್ಕೊಳ್ಳೋದನ್ನ ತೋರಿಸಿದ್ದೆ. ಸೊ ಹಚ್ಕೊಂಡ್ಮೇಲೆ ಹೇಗೆ ಕಾಣಿಸುತ್ತೆ ಏನೋ ಅಂತ ನಾನು ಆ ವ್ಲಾಗಲ್ಲಿ ತೋರ್ಸೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಈ ವ್ಲಾಗಲ್ಲಿ ತೋರಿಸ್ತೀನಿ. ಜಸ್ಟ್ ಹೇರ್ ವಾಶ್ ಮಾಡ್ಕೊಂಡಿರೋದಷ್ಟೇ, ನಾನು ಯಾವ ಸೆರಮ್ ಕೂಡ ಯೂಸ್ ಮಾಡಿಲ್ಲ, ಹಾಗೆ ಕಂಡೀಷ್ನರ್ ಕೂಡ ಹಾಕಿಲ್ಲ ಅಂತಲೇ ಹೇಳ್ಬೋದು. ಸೊ ಕಂಡೀಷ್ನರ್ ಹಾಕಿಲ್ಲ, ಸ್ಟ್ರೈಟ್ನಿಂಗ್ ಮಾಡಿಲ್ಲ, ಹೇಗಿದನೋ ಹಾಗೆ ತೋರಿಸ್ತಾ ಇದ್ದೀನಿ. ತುಂಬಾ ಸಿಲ್ಕಿ ಹಾಗೆ ಶೈನಿ ಆಗಿ ಕಾಣಿಸ್ತಾ ಇದೆ. ನಿಮಗೆ ಕರೆಕ್ಟಾಗಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ನನ್ನ ಕೂದಲು ನ್ಯಾಚುರಲ್ ಆಗಿ ಈ ಥರ ವೇವಿನೇ ಇದೆ. ಆ್ಯಂಡ್ ಮೆಹಂದಿ ಹಚ್ಕೊಂಡಿರೋ ಕಾರಣ ಮೆಹಂದಿಗೆ ನಾನು ಏನೇನು ಮಿಕ್ಸ್ ಮಾಡಿದ್ದೆ ಅಂತ ಅವತ್ತು ತೋರಿಸಿಲ್ಲ. ಮೊಸರು, ನಿಂಬೆಹಣ್ಣು ಸ್ವಲ್ಪ, ಆ್ಯಂಡ್ ನಾನು ನೀರು ಜಾಸ್ತಿ ಹಾಕಿರಲಿಲ್ಲ, ಸ್ವಲ್ಪನೇ ಹಾಕಿದ್ದೆ. ಹುಳಿ ಮೊಸರು ಹಾಕಿದ್ದ ಕಾರಣ ಬೇಕಂದರೆ ಎಗ್ಗು ಕೂಡ ಹಾಕ್ಕೋಬಹುದು. ಹಾಗೆ ಸ್ವಲ್ಪ ಎಣ್ಣೆನೂ ಮಿಕ್ಸ್ ಮಾಡಿದ್ದೆ, ಕೊಕೊನಟ್ ಆಯಿಲು ಅಥವಾ ಆಲಿವ್ ಆಯಿಲ್ನ ಈ ಥರ ಯೂಸ್ ಮಾಡಿ ಒಂದು ಅರ್ಧ ಗಂಟೆ ರಾತ್ರಿ ಕಲಸಿಟ್ಟು ಬೆಳಗ್ಗೆ ಹಚ್ಕೊಂಡ್ರೆ ತುಂಬಾ ಶೈನಿಂಗ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಹೆಲ್ದಿಯಾಗಿ ಇರುತ್ತೆ ಕೂದಲು. ಸ್ವಲ್ಪ ಗ್ರೇ ಹೇರ್ಸ್ ಎಲ್ಲ ಇದ್ದರೆ ಅದು ಕ್ಲಿಯರ್ ಆಗುತ್ತೆ, ಅಂದರೆ ಕೆಂಪಗಾಗುತ್ತೆ. ಇಲ್ಲಿ ನಾವು ಶ್ರೀಕೃಷ್ಣ ವೃಂದಾವನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಹೊರಗಡೆ ಒಂದು ಔತಣ ಊಟ ನಮಗೆ ಕಾಯ್ತಾ ಇದೆ. ನಮ್ಮ ಫ್ಯಾಮಿಲಿ ಮತ್ತು ವೀಣಾ ಅವ್ರ ಫ್ಯಾಮಿಲಿ ಹೋಗಿದ್ವಿ. ಇಲ್ಲಿ ಏನು ಅಂತಂದರೆ ನಮ್ಮ ಕರ್ನಾಟಕದ ಸ್ಪೆಷಲ್ ಯಕ್ಷಗಾನ ಇವತ್ತು ನಾವು ನೋಡೋಕ್ಕೆ, ನಾನಂತೂ ನಿಜವಾಗ್ಲೂ ಇದೇ ಫಸ್ಟ್ ಟೈಮ್ ನಾನು ಯಕ್ಷಗಾನನ ನೋಡೋಕ್ಕೆ ಅಂತ ಹೋಗ್ತಾ ಇರೋದು. ಲೈವ್ ಆಗಿ ಯಕ್ಷಗಾನ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು. ಆ್ಯಂಡ್ ಇಲ್ಲಿ ಎಲ್ಲರೂ ಕನ್ನಡದವರೇ ಇದ್ದರು. ಆ್ಯಂಡ್ ನೋಡ್ತಾ ಇರ್ಬೋದು ಯಕ್ಷಗಾನ US ಬಂದಿರೋ ಅಂಥದ್ದು ತುಂಬಾ ಖುಷಿ. ಯಾಕಂತಂದರೆ ನಮ್ಮ ಸಂಸ್ಕೃತಿ ಈ ಬೇರೆ ದೇಶಗಳಲ್ಲೂ ಈ ಥರ ಹಬ್ಬ ಅಂಥದ್ದು ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ನಿಮಗೂ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾರ್ಯಾರು ಯಕ್ಷಗಾನ ನೋಡಿರೋರಂತೂ ನೀವು ಡೆಫಿನೆಟಾಗಿ ನೋಡ್ತೀರಾ. ಬಟ್ ನೋಡದೇ ಇರೋರು ಇದನ್ನು ನೋಡಿ ಏನು ಅನ್ನೋದನ್ನ ನಿಮಗೆ ಗೊತ್ತಾಗತ್ತೆ. ಆ ಭಾಗವತರ ಆಡುವಂತಹ ಹಾಡುಗಳಾಗಿರ್ಬೋದು, ಅವ್ರ ವಾಯ್ಸ್ ಆಗಿರ್ಬೋದು, ಆ ಡಾನ್ಸ್ ಆಗಿರಬಹುದು, ಅದೇನು ಎನರ್ಜಿ, ಓ ಮೈ ಗಾಡ್, ನಿಜವಾಗ್ಲೂ ಅವರಿಗೆ ದೊಡ್ಡ ಏನು ನಮಸ್ಕಾರನ ಸಮರ್ಪಣೆ ಮಾಡಬೇಕು. ಅಷ್ಟು ಚೆನ್ನಾಗಿ ಅಷ್ಟು ಸುಂದರವಾಗಿ ಇತ್ತು. ಕೈ ಮುಗಿದಂಬುಜ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಾಡುತ್ತ ವರ್ಣಿಪನಿ. ಇಲ್ಲಿ ಯಕ್ಷಗಾನ ನಡೀತಾ ಇರೋದು ಯಾವುದ್ರ ಮೇಲೆ, ಯಾವ ಕತೆ ಮೇಲೆ ಅಂತಂದ್ರೆ ದೇವಿ ಕತೆ ಮೇಲೆ. ಅಂದ್ರೆ ಶಾಂಭವಿ ವಿಜಯ ದೇವಿ ಹೇಗೆ ಚಂಡಾಸುರ ಮುಂಡಾಸುರ ಆಗಿರಬಹುದು, ರಕ್ತ ಬೀಜಾಸುರ ಆಗಿರ್ಬೋದು, ಹೇಗೆ ಅವಳು ಅವ್ರನ್ನೆಲ್ಲ ನಾಶ ಮಾಡಿದ್ಲು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರೋವಂಥ ಒಂದು ಯಕ್ಷಗಾನ ಪಾತ್ರಧಾರಿ ಬಂದು ಶುಂಭಾಸುರ. ನಿಶುಂಭ ಅಂತ ನೀವು ಕೇಳಿರ್ತೀರಲ್ವಾ, ಸೊ ಅವನು. ಆ್ಯಂಡ್ ಇಲ್ಲಿ ದೇವಿ ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಸಡನ್ ಆಗಿ ನಮಗೆ ಕೂಗಾಟ, ಕಿರ್ಚಾಟ, ಬೆಂಕಿ ಎಲ್ಲ ಕಾಣಿಸ್ತಾ ಇತ್ತು. ಆ್ಯಂಡ್ ಜನಗಳೆಲ್ಲ ಎದ್ದು ನಿಂತ್ಕೊಂಡು ಏನಾಯಿತು ಅಂತ ನೋಡ್ತಾ ಇದ್ದಾರೆ. ನನಗೂ ಸಖತ್ ಗಾಬರಿ ಆಯಿತು. ಯಾಕೆಂದರೆ ಜನ ಎಲ್ಲ ಸೇರಿದಾಗ ಏನಾಯ್ತಪ್ಪ ಅಂತ ಒಂದೇ ಕ್ಷಣಕ್ಕೆ ಹೆದರಿಕೆ ಆಯಿತು. ಸೊ ಎಲ್ಲರೂ ನೋಡಿದ ತಕ್ಷಣ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಏನಿರ್ಬೋದು ಅಂತ ಕುತೂಹಲದಿಂದ ನೋಡಿ ಏನಿದೆ ಅಂತ.
ಯಕ್ಷಗಾನ ಕಂಪ್ಲೀಟ್ಲಿ ಚೇಂಜ್ ಆಗೋಯ್ತು. ಇವರು ಚಂಡಾಸುರ ಮುಂಡಾಸುರ ಬಂದಮೇಲೆ ಅವರ ಕಾಂಬಿನೇಷನ್ನು ಭಾಳ ಚೆನ್ನಾಗಿತ್ತು. ಕಾಮಿಕ್ ವೇಯಲ್ಲೂ ಮಾಡಿದರು, ತುಂಬಾ ನಗಿಸಿದ್ರು. ಹಾಗೆ ನೀವೇ ನೋಡಿದ್ರಲ್ಲ ಡಾನ್ಸು ಯಾವ ಥರ ಇತ್ತು ಅಂತ, ನಿಜವಾಗ್ಲೂ ಅಮೇಝಿಂಗ್. ಆ ಎನರ್ಜಿಗೆ ಅಷ್ಟು ಶಕೆಯಲ್ಲೂ ಆ ಥರ ವೇಷನ ಹಾಕ್ಕೊಂಡು ಆ ಡ್ರೆಸ್ ಆಗಿರ್ಬೋದು, ಆ ಮೇಕಪ್ಪು, ಆ ಹೇರ್ ಸ್ಟೈಲು ಎಲ್ಲ ನೋಡ್ಬೋದು ನೀವು. ಅಷ್ಟು ಹೆವಿ ಇರೋದು ಹಾಕ್ಕೊಂಡು ಅವ್ರು ತಿರ್ಗೋಬೇಕಾದ್ರೆ ಮೈಯಿಂದ ಬೆವರು ಚಿಮ್ಮುತ್ತಾ ಇತ್ತು. ಸೊ ಅಷ್ಟೆಲ್ಲ ಹಾಕ್ಕೊಂಡು ಆ ಥರ ಡ್ಯಾನ್ಸ್ ಮಾಡಿ ಮತ್ತೆ ಅದರಲ್ಲೂ ಮಾತಾಡುವಂಥದ್ದನ್ನು ಇದು ನಿಜವಾಗ್ಲೂ ಅಮೇಝಿಂಗ್ ಅಂತ ಅನಿಸುತ್ತೆ. ನಮ್ಮ ನಾಡಿನ ಸಂಸ್ಕೃತಿ ನೋಡೋಕ್ಕೆ ನಮಗೆ ಒಂದು ಹೆಮ್ಮೆ. ಅಪ್ಪನ ಸ್ಥಾನದಲ್ಲಿರುವಂತಹ ನನಗೆ ಮದುವೆ ಆಗಲಿಲ್ಲ, ಮತ್ತೆ ನೀನು ಮಗನ ಸ್ಥಾನದಲ್ಲಿ ನೀನು ಮದುವೆ ಆಗಲಿಲ್ಲ. ಮದುವೆಯ ಹಾಗಲ್ಲ, ಅವಳಿಗೆ ಯಾರ ಮೇಲೆ ಮನಸ್ಸುಂಟು ಎನ್ನುವುದನ್ನು ತಿಳಿಬೇಕು. ಒಲಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತೇನೆ. ಸುಮ್ಮನಿರು. ಆಯ್ತು. ನೀನು ಹಾಗೆ ಮಾಡಿದ್ರೆ ಉಂಟಲ್ಲ, ಇಲ್ಲಿದ್ದು ಎದ್ದು ಓಡಿ ಯಾಕೆ ನೀನು ಆ ಕರ್ಕಶ ಧ್ವನಿಯನ್ನು ಕೇಳಿ ಆ ಹೆಣ್ಣು ನಿಂತಾಳ. ಮತ್ತೆ ಹೇಗೆ ಮಾತಾಡಬೇಕು? ನಯ ವಯ್ಯಾರದಲ್ಲಿ ನಯ ವಿನಯವಾಗಿ ಮಾತಾಡಬೇಕು. ಯಾರದಿಂದ ನೋಡು. ನಿನ್ನ ಸ್ವಂತದ ಕೀಲು ತಪ್ಪಿದ ವಯ್ಯಾರದಲ್ಲಿ ಈಗ ಅವಳು ಮತ್ತೆ ಬೇರೆ ಕಲ್ಪನೆ ಮಾಡ್ತಾಳೆ. ನಾನು ಹತ್ತಿರ ಹೋಗುವುದಕ್ಕೆ ಪ್ರಯತ್ನ ಪಟ್ಟೆ, ನಿನ್ನನ್ನು ನೋಡ್ತಾ ಹೌದು. ಯಾಕೆ ಹೀಗೇನು ಹಾಗೆ ಆಲೋಚನೆ ಮಾಡಿದ್ರೆ ಏನು ಈ ಪ್ರಪಂಚದಲ್ಲಿ ಯಾರನ್ನಾದ್ರೂ ನಂಬಬಹುದು, ಹೆಣ್ಣು ಮಕ್ಕಳನ್ನು ನಂಬಕೂಡದು. ಅದ್ಯಾಕೋ? ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನಾದ್ರೂ ಗುರುತಿಸಬಹುದು, ಅಕ್ಕಿಯ ಹೂವನ್ನಾದ್ರೂ ನೋಡಬಹುದು, ಹೆಣ್ಣಿನ ಮನಸ್ಸೇನೇನು ತಿಳಿಯುವುದಕ್ಕೆ ಸೃಷ್ಟಿಸಿದಂತಹ ಬ್ರಹ್ಮನಿಗೂ ಅಸಾಧ್ಯ. ನೀನು ಎಲ್ಲರ ಬಗ್ಗೆ ಆಕ್ಷೇಪ ಹೇಳಬೇಡ ಆಯ್ತಾ? ನಾಳೆ ದಾರಿ ನಡೆಯುವುದಕ್ಕೆ ಕಷ್ಟ ಆದೀತಿ. ಪುಣ್ಯಾತ್ಮ, ಎಲ್ಲರ ಬಗ್ಗೆ ಅಪವಾದ ಹೊರಿಸಿದ್ರೆ ನನಗೂ ಇಲ್ಲಿ ಉಳಿಯುವುದಕ್ಕೆ ಕಷ್ಟ ಅಂತ ನನಗೂ ಗೊತ್ತಿಲ್ವಾ? ಕೆಲವರ ಬಗ್ಗೆ ಹೇಳಿದ್ದು, ಗಂಡು ಮಕ್ಕಳಿಗೆ 30 ವರ್ಷ ಆಗುವಾಗ ಯಾವುದು ತಿಳಿಯುವುದಿಲ್ವೋ, ಹೆಣ್ಣು ಮಕ್ಕಳಿಗೆ 8 ವರ್ಷ ಆಗುವಾಗ ತಿಳಿಯುತ್ತದಂತೆ. ಏನು ಸಮಾನತೆಗಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಬ್ರಹ್ಮದೇವನ ವಿಷಯ ನಾವು ಕೂತಿ ನೋಡ್ತಾ ಇದ್ವಿ. ಸೊ ಅಲ್ಲಿಗೆ ನಮಗೆ ಮಂಗಳೂರು ಬೋಂಡ ಮತ್ತೆ ಚಿತ್ರಾನ್ನ ತಂದ್ಕೊಟ್ರು. ನಿಮಗೆ ವಿಡಿಯೋದಲ್ಲಿ ಏನು ತೋರಿಸಿದ್ರು ಅದು ನಿಮಗೆ ಅಷ್ಟು ಅನ್ಸೋದಿಲ್ಲ, ಬಟ್ ರಿಯಲ್ ಆಗಿ ಯಕ್ಷಗಾನನ ನೋಡೋದೇ ಒಂದು ಮಜಾ, ಅದು ನೋಡೋದೇ ಒಂದು ಪುಣ್ಯ ಅಂತ ಹೇಳ್ಬೋದು. ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು, ಹಾಗಾಗಿ ಇದು ಅಷ್ಟು ಫೇಮಸ್ ಇದೆ ಅಂತ ಅನ್ನಿಸ್ತು. ಆ್ಯಂಡ್ ಅಲ್ಲಿ ಬಂದಿದ್ದಂಥ ಆರ್ಟಿಸ್ಟ್ ಎಲ್ಲರೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದರು. ಆ್ಯಂಡ್ ಇಲ್ಲಿ ನಾವು ಹೋಳಿಗೆ ಊಟ ಮಾಡ್ತಾ ಇದ್ದೀವಿ. ಏನು ಅಂತಂದರೆ ಗಾಯತ್ರಿ ಅವ್ರ ಮನೇಲಿ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿರಲಿಲ್ಲ, ಅವರು ಹಾಗೆ ಕರೆದ್ರು, ಬನ್ನಿ ಊಟಕ್ಕೆ ಇವತ್ತು ನಮ್ಮ ಮನೇಲಿ ಅಂತ. ನಾನು ಮಾಮೂಲಿ ಏನೋ ಇರುತ್ತೆ ಅಂತ ಅಂದ್ಕೊಂಡು ಹೋದ್ವಿ, ಬಟ್ ಹೋಳಿಗೆ ಊಟ ಕಾಯ್ತಾ ಇತ್ತು ನಮಗೆ. ಗೊತ್ತಲ್ವಾ ನಿಮಗೆ, ಈಗ ಈ ಟೈಮಲ್ಲಿ ನಮಗೆ ಇಲ್ಲಿ ಮಾವಿನ ಹಣ್ಣು ಸಿಗ್ತಾ ಇದೆ. ಸೊ ಮಾವಿನ ಹಣ್ಣಿನ ಸೀಕರಣೆ ಜೊತೆ ಈ ಥರ ಹೋಳಿಗೆ, ವಾವ್, ನೋಡ್ತಾ ಇರ್ಬೋದು ಹೋಳಿಗೆ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಆ್ಯಂಡ್ ಮಕ್ಕಳನ್ನ ಇಟ್ಕೊಂಡು ಮಾಡೋದು ನಿಜವಾಗ್ಲೂ ಕಷ್ಟನೇ ಈ ಹೋಳಿಗೆ ಎಲ್ಲ. ಬಟ್ ಅವತ್ತು ಬರೀ ಹೋಳಿಗೆ ಅಲ್ಲ, ಇನ್ನು ಸುಮಾರು ಐಟಮ್ಸ್ಗಳೂ ಕೂಡ ಮಾಡಿದರು. ಹೋಳಿಗೆ ಸಾರು ಎಸ್ಪೆಷಲಿ ತುಂಬಾ ಇಷ್ಟ ನನಗೆ. ಹೋಳಿಗೆ ಸಾರು ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗತ್ತೆ. ಆ್ಯಂಡ್ ಇವ್ರದ್ದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ನಾವು ಸ್ವಲ್ಪ ಬೇರೆ ಥರ ಮಾಡ್ತೀವಿ. ಹಾಗೆ ಬಾಳೆದೆಲೆ ಊಟ. ಸೊ ಬಾಳೆದೆಲೆ ಊಟ ಅಂದರೆ ಒಂಥರ ಮಜಾ ಅಲ್ವಾ? ಸೊ ಸೀಕರಣೆ, ಹೋಳಿಗೆ, ಹಪ್ಪಳ ಮತ್ತು ಸುಮಾರು ವೆರೈಟೀಸ್ ಕೂಡ ಇತ್ತು. ಸೊ ನಮಗೆ ಹೋಳಿಗೆ 1 ಅಥವಾ 2 ತಿನ್ನೋಷ್ಟರಲ್ಲೇ ಸಾಕಾಗೋಗುತ್ತೆ, ಅಷ್ಟು ಇಷ್ಟಪಡ್ತಾ ಇರ್ತೀವಿ. ಬಟ್ 1-2 ಅಷ್ಟೇ ತಿನ್ನೋಕ್ಕಾಗೋವಂಥದ್ದು. ಎಸ್, ಇಲ್ಲಿ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. No? ಬಂಗಾರಿ ಸಾರು ಬೇಕಾ? You want ಹೋಳಿಗೆ? ಸಾರು ಬೇಕಾ? ಚೂರು ಕೊಡ್ಲಾ? ಚಪಾತಿ. ಇಟ್ಕೊಂಡಿರು. ಚಪಾತಿ? ಬಜಿ ಕೊಡೋಣ. ಕೊಡ್ತಾರಂತಪ್ಪಿ ನಿಮ್ಮೆಲ್ಲದ ಇದು. Look at this, Papa. ಓಪನ್ ಇಟ್ ಹಿಯರ್. Look here. ಓ ದಟ್ಸ್ ಕೂಲ್. ಎಲ್ಲಿ ಓಪನ್ ಮಾಡ್ತೀವಿ? ಸರಿ, ಕಮ್ ಓಪನ್ ಇಟ್. ಯು ಆರ್ ಗೋಯಿಂಗ್ ಟು ಓಪನ್ ಇಟ್ ಸರಿ. ಏನಿದು ಹೇಳು ಚರಿ? Mini fridge. ಮಿನಿ ಫ್ರಿಡ್ಜ್. ಓಕೆ, ಲೆಟ್ಸ್ ಓಪನ್ ದಿಸ್. ಓಕೆ,
I'm opening my. ನಾನು ಒಂದು ಪುಟಾಣಿ ಫ್ರಿಡ್ಜ್ನ ತರಿಸಿದ್ದೆ ಅಮೆಝಾನಿಂದ. ನನ್ನ ಒಂದಿಷ್ಟು ಕಾಸ್ಮೆಟಿಕ್ಸ್ ಆಗಿರ್ಬೋದು ಮತ್ತು ಫೇಸ್ ಸಿರಮ್ಸ್ ಇದೆಲ್ಲ ಇಟ್ಕೊಳ್ಳೋಕ್ಕೆ ಅಂತ. ನೋಡ್ತಾ ಇರ್ಬೋದು ಇದು ಪುಟಾಣಿ ಎಷ್ಟು ಚಿಕ್ಕಕ್ಕಿದೆ ಅಂದರೆ ತುಂಬಾ ಪುಟಾಣಿ ಇದೆ ಅದು. ತೆಗಿರಿ. Oh my gosh. Such a mini. Tiny, teeny, tiny. Look at the back. Oh, I wish I had a toy refrigerator, big toy refrigerator, I wish. Look at the back. ಓ ಇದು ಕಾರ್ ಒಳಗೆ ಕನೆಕ್ಟ್ ಮಾಡ್ಕೋಬೋದಪ್ಪಿ. ಕಾರಲ್ಲಿ ಕನೆಕ್ಟ್ ಮಾಡ್ಕೋಬೋದು ಇದನ್ನ. Look. You have a switch. ಯಾ Huh? ಚೆನ್ನಾಗಿದೆ ಅಲ್ಲ ಅಪ್ಪಿ, ಮಸ್ತ್ ಇದೆ. ಕ್ಯೂಟಾಗಿ. ಇಟ್ಸ್ ಹ್ಯಾಂಡಲ್ ಎಲ್ಲ ಇದೆ ಎತ್ಕೊಂಡು ಹೋಗಕ್ಕೆ. ಈ ಕಡೆ ತಿರುಗಿಸು ಚರಿ. ಇದನ್ನ ಇದು ಮಾಡ್ಬೋದಾ ಏನು? It's not even. Oh, look. Oopsie daisies. ಸರಿ. Look, it can also open. Shall I put it now? ಲವ್ ಕಣ Shall I ಹಾಕೋಣ. assemble? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ, ಭಾಳಷ್ಟು ಜನ ನಮ್ಗೆ ಕೇಳ್ತಾ ಇದ್ರಿ, ನೀವು ಅಪ್ಪ ಅಮ್ಮನ ಯಾವಾಗ ಕರೆಸ್ಕೊತೀರಿ, ಯಾವಾಗ ಬರ್ತಾರೆ. ಸುಮಾರು ಜನ ಕೇಳ್ತಾ ಇದ್ರು, ನಿಮ್ಮ ಅತ್ತೆ ಮಾವನ್ ಕರ್ಸ್ಕೊಳಲ್ವಾ, ನಿಮ್ಮ ಅತ್ತೆ ಮಾವನ್ ಕರ್ಸ್ಕೊಳಲ್ಲ, ಯಾವಾಗ ಕರ್ಸ್ಕೊತೀರಿ. ಅವರಿಗೆ ಗೊತ್ತಿರಲ್ಲ ಇಲ್ಲಿ ಯಾವ ಥರ ಇರುತ್ತೆ ಅಂತ. ಸೊ ಅವ್ರೇನು ಅನ್ಕೊಳ್ತಾರೆ ಅಂತಂದ್ರೆ ನಮಗೆ ಕರೆಸ್ಕೊಳಕ್ ಇಷ್ಟ ಇಲ್ಲ ಅನ್ನೋ ಥರ ಅವ್ರು ಅನ್ಕೊಳ್ತಾರೆ. ಬಟ್ ದಟ್ ಈಸ್ ನಾಟ್ ದ ಥಿಂಗ್. ಇಲ್ಲಿಗೆ ಬರಬೇಕು ಅಂತಂದ್ರೆ ಒಂದಿಷ್ಟು ಏನೋ ಪ್ರೊಸೆಸ್ ಇರುತ್ತೆ. ಆ ಪ್ರೊಸೆಸ್ ಆದ್ರೇನೆ ಇಲ್ಲಿಗೆ ಬರೋಕ್ಕಾಗೋದು. ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಕೆಲವು ಜನಕ್ಕೆ ಗೊತ್ತಿರಲ್ಲ. ಸೊ ಗೊತ್ತಿಲ್ದವರು ಆಬ್ವಿಯಸ್ಲಿ ಆ ಥರ ಥಿಂಕ್ ಮಾಡಿ ಆ ಥರ ಕ್ವಶನ್ಸ್ಗಳನ್ನ ಕೇಳೋದು ಕಾಮನ್. ಬಟ್ ಈಗ ಆ ಕ್ವಶನ್ಸ್ಗಳಿಗೆಲ್ಲ ಪರ್ಫೆಕ್ಟ್ ಟೈಮು ನಾವು ಆನ್ಸರ್ ಮಾಡೋಕ್ಕೆ ಅಂತ ನನಗೆ ಅನಿಸುತ್ತೆ. ಹೌದು. ಸೊ ಹೇಳಿ. ಇವಾಗ ಏನಿಲ್ಲ, ಇಲ್ಲಿಗೆ ಯಾವುದೇ ಕಂಟ್ರಿಗೆ ಹೋದ್ರು ನಾವು ಫಸ್ಟು ಆ ದೇಶದ ಒಂದು ಪರ್ಮಿಷನ್ ಅಂದರೆ ವೀಸಾ ತಗೋಬೇಕಾಗತ್ತೆ. ಆ ವೀಸಾ ತಗೋಬೇಕಂದ್ರೆ ಅದಕ್ಕೆ ಒಂದಂಥ ಪ್ರೊಸೀಜರ್ ಇರುತ್ತೆ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೀಸಾಸ್ ಇರ್ತವೆ. ಜಾಬ್ ವೀಸಾ ಇರ್ತವೆ, ಬಿಸ್ನೆಸ್ ವೀಸಾ ಇರ್ತವೆ, ಆಮೇಲೆ ಕಂಪ್ನಿ ಥ್ರೂ ಬರೋ ಬೇರೆ ಬೇರೆ ಟೈಪ್ ವೀಸಾ ಇರ್ತವೆ, ಶಾರ್ಟ್ ಟರ್ಮ್ ವೀಸಾ ಇರ್ತವೆ, ಲಾಂಗ್ ಟರ್ಮ್ ವೀಸಾ ಇರ್ತವೆ. ಸೊ ಡಿಫ್ರೆಂಟ್ ಟೈಪ್ ಇರುತ್ತೆ. ಇಲ್ಲಿ ಈ ದೇಶಕ್ಕೆ ಬರಬೇಕು ಅಂತಂದರೆ, ಅಪ್ಪ ಅಮ್ಮನ ಕರೆಸ್ಕೋಬೇಕು ಅಂತಂದರೆ ಅವ್ರಿಗೆ ಒಂದು ಬಿಸ್ನೆಸ್ ಅಥವಾ ಟೂರಿಸ್ಟ್ ವೀಸಾನ ಮಾಡಿಸ್ಬೇಕು. ಅದಕ್ಕೆ ನಾವು ಎಲ್ಲ ಅದನ್ನೇನಿರುತ್ತಲ್ಲ ಎಲ್ಲ ಫಾಲೋ ಮಾಡಬೇಕಾಗತ್ತೆ. ನಾನು ಫಸ್ಟ್ ಅವ್ರಿಗೆ ಪಾಸ್ಪೋರ್ಟ್ ಮಾಡಿಸಿದ್ದೆ ಲೇಟು. ನಾನು ಇಲ್ಲಿ US ಬಂದಾದ್ಮೇಲೆ ಅವ್ರಿಗೆ ಪಾಸ್ಪೋರ್ಟ್ ಮಾಡಿಸಿದ್ದು, ಅದು ನಮ್ಮ ಮದುವೆ ಆದಮೇಲೆ. ಅದಾದಮೇಲೆ ಕರ್ಸ್ಕೊಳ್ಳೋಣಪ್ಪ ಅಂತನ್ನೋದ್ರೊಳಗೇ ಕೋವಿಡ್ ಹಿಟ್ಟಾಯಿತು. ಕೋವಿಡ್ ಹಿಟ್ಟಾದಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲ ವೀಸಾ ಪ್ರೊಸೆಸಿಂಗು ಸ್ಟಾಪ್ ಆಗಿತ್ತು. ಯಾವುದೇ ಎಂಬಸಿ ತೆಗೆದಿರಲಿಲ್ಲ. ಅದು ತೆಗ್ದಿತ್ತು ಯಾರಿಗೆ ಅಂತಂದರೆ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಫುಲ್ ನೆಸೆಸಿಟಿ ಇರ್ತಕ್ಕಂಥ ಜನರಿಗೆ ಅಷ್ಟೇ ವೀಸಾ ಕೊಡ್ತಾಯಿದ್ರು. ಅದು ಲಿಮಿಟೆಡ್ ವೀಸಾಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ದಟ್ ಕೋವಿಡ್ ಒಂದು ಸ್ವಲ್ಪ ಸ್ಟೆಬಿಲೈಸ್ ಆಗೋವರೆಗೂ ಹೋಯಿತು. ಆಮೇಲೆ B1 B2 ಅಂದರೆ ಟೂರಿಸ್ಟ್ ವೀಸಾನ, ಬಿಸ್ನೆಸ್ ವೀಸಾನ ಓಪನ್ ಮಾಡಿದರು. ಓಪನ್ ಮಾಡಿದ್ಮೇಲೆ ಅದು ಎಷ್ಟು ದೊಡ್ಡ ಲೈನ್ ಇತ್ತು ಅಂತಂದ್ರೆ ಒಂದೊಂದು ವರ್ಷಗಟ್ಟಲೆ ವೀಸಾ ಅಪಾಯಿಂಟ್ಮೆಂಟೇ ಸಿಗ್ತಾ ಇರಲಿಲ್ಲ. ಸುಮಾರು ಜನ ನನ್ನ ಫ್ರೆಂಡ್ಸ್ ಕೂಡ ಹೇಳಿದ್ದಾರೆ, ವೀಸಾ ಸಿಗ್ತಾ ಇಲ್ಲ, ಬಹಳಷ್ಟು ಜನ ಸ್ಲಾಟ್ ಸಿಗ್ತಾ ಇಲ್ಲ. ಈಗ ಪ್ರೆಗ್ನೆಂಟ್ ಇರ್ತಾರೆ, ಅವ್ರಿಗೆ ಅವ್ರ ಅಮ್ಮನ ಅವಶ್ಯಕತೆ ಇರುತ್ತೆ, ಸೊ ಅವ್ರು ಬರಕ್ ಆಗಲ್ಲ. ಈ ತರ ಎಲ್ಲ ಕಾನ್ಸಿಕ್ವೆನ್ಸಸ್ ಇರುತ್ತೆ. ಸೊ ಇಟ್ಸ್ ನಾಟ್ ಈಸಿ ಬರೋ ಅಂಥದ್ದು. ಅದಕ್ಕೇನಂದರೆ ಫಸ್ಟು ನಾವು ಫಾರ್ಮ್ ಫಿಲ್ ಮಾಡಬೇಕು ಆನ್ಲೈನು. ಆ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಫೀ ತುಂಬಿ ಅದರದ್ದೇನು ವೀಸಾ ಫೀಸ್ ಇರುತ್ತಲ್ಲ ಅದೆಲ್ಲ ತುಂಬ ಆದಮೇಲೆ ನಾವೇನಾಗುತ್ತೆ ಅದೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಆಮೇಲೆ ಸ್ಲಾಟ್ಸ್ ತೊಗೋಬೇಕಾಗುತ್ತೆ. ಸ್ಲಾಟ್ಸ್ ಏನಿರುತ್ತೆ ಅಂದರೆ ಬೇರೆ ಬೇರೆ ಒಂದು 5 ಎಂಬಸಿ ಇದ್ದಾವೆ ಇಂಡಿಯಾದಲ್ಲಿ. ಅಲ್ಲಿ ಇಂಟರ್ವ್ಯೂ ಫಸ್ಟು ಫಿಂಗರ್ ಪ್ರಿಂಟ್ ಇರುತ್ತೆ, ಆಮೇಲೆ ವೀಸಾ ಪ್ರೊಸೆಸ್ ಇರುತ್ತೆ. ಅದೆಲ್ಲನೂ ಆದಮೇಲೆ ಕೊನೆಗೆ ಅವ್ರು ಡಿಸೈಡ್ ಮಾಡಿ ಹೇಳ್ತಾರೆ ನಮ್ಗೆ ಏನಾಗುತ್ತೆ ಅಂತ. ಸೊ ಕೊನೆಗೆ ಅಂದರೆ ನಮ್ಮ ಅಪ್ಪ ಅಮ್ಮಗೆ ವೀಸಾ ಸ್ಲಾಟ್ ಸಿಕ್ಕಿದೆ. ಅದೇನಾಯಿತು ಎತ್ತ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತೀರಿ. ನಾವ್ ಅದನ್ನ ಹೋದ ವರ್ಷನೇ ಹಾಕಿದ್ರು, ಇವರು ಹೋದ ವರ್ಷ ಹಾಕಿದ್ರು. 23ರಲ್ಲಿ ಹಾಕಿದ್ದು ಇವಾಗ ಬಂದಿದೆ. ಇವಾಗ ಅದು ಸ್ಲಾಟ್ ಓಪನ್ ಆಗಿದೆ, ಸ್ಲಾಟ್ ಸಿಕ್ಕಿದೆ. ಸೊ ಸುಮಾರು ತಿಂಗಳುಗಳೇ ಕಾಯ್ಬೇಕಾಯ್ತು. ಸೊ ಫೈನಲಿ ವೀಸಾ ಇಂಟರ್ವ್ಯೂ, ಫಿಂಗರ್ ಪ್ರಿಂಟ್ ಅದು ನಾವೆಲ್ಲ ಹೋಗ್ಬೇಕಾದ್ರೆ ಒಂದಿನ ಫಿಂಗರ್ ಪ್ರಿಂಟ್ ಇದ್ರೆ ನೆಕ್ಸ್ಟ್ ದಿನನೇ ವೀಸಾ ಇಂಟರ್ವ್ಯೂ ಸಿಗೋದು. ಇವಾಗ ಹೆಂಗಾಗಿದೆ ಅಂತಂದ್ರೆ ಇವ್ರದ್ದು ಫಿಂಗರ್ ಪ್ರಿಂಟು ಈ ತಿಂಗಳು, ಆಮೇಲೆ ಮುಂದಿನ ತಿಂಗಳಿಗೆ ವೀಸಾ ಇಂಟರ್ವ್ಯೂ, ಆ ಥರ 1 ತಿಂಗಳು ಗ್ಯಾಪ್ ಸಿಕ್ಕಿದೆ. ಸೊ
2 ಸಲ ವಿಸಿಟ್ ಮಾಡಬೇಕು. ಸೊ ಈ ವಿಡಿಯೋದಲ್ಲಿ ಏನಾಯ್ತು, ಸಿಕ್ತಾ ವೀಸಾ, ಏನಾಯ್ತು ವೀಸಾ ಇಂಟರ್ವ್ಯೂ ಹೋಗಿತ್ತು, ಏನೇನಾಯ್ತು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಗೊತ್ತಿರಂಗೆ ವೀಸಾ ಎಂಬಸಿ 5 ಕಡೆ ಇದೆ ಇಂಡಿಯಾದಲ್ಲಿ. ಸೊ ನಾವು ಚೆನ್ನೈನ ತಗೊಂಡಿದ್ವಿ. ಸೊ ನಮ್ಮ ಅತ್ತೆ ಮಾವ ಚೆನ್ನೈ ಬೀಚಲ್ಲಿ ನೀವು ನೋಡ್ತಾ ಇರ್ಬೋದು ಹೋಗಿದ್ರು. 1 ತಿಂಗಳು ಫಿಂಗರ್ ಪ್ರಿಂಟಿಗೆ ಅಂತ ಹೋಗಿದ್ರು, ನೆಕ್ಸ್ಟ್ ತಿಂಗಳು ವೀಸಾ ಇದಕ್ಕೆ ಅಂತ ಹೋಗಿದ್ರು. ಸೊ 2 ಕಡೆನೂ ಹೋದಾಗ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಬೀಚೆಲ್ಲ ಮಾಡಿಕೊಂಡು ಫೈನಲಿ ನಮ್ಮ ಅತ್ತೆ ಮಾವಂಗೆ US ವೀಸಾ ಸಿಕ್ಕಿದೆ. ತುಂಬಾ ಖುಷಿ ಆಯಿತು. ಅವ್ರಿನ್ನ US ಗೆ ಯಾವಾಗ ಬೇಕಾದರೂ ಬರಬಹುದು. ಹಾಗೆ 10 ವರ್ಷದ ವೀಸಾ ಸಿಕ್ಕಿದೆ. ಸೊ ಬೇಜಾನ್ ಟೈಮ್ ಇದೆ, ಎಷ್ಟು ಸತಿ ಬೇಕಂದ್ರೂ ಬರಬಹುದು. ನನಗೆ ನನ್ನ ಹಸ್ಬೆಂಡ್ಗೆ ತುಂಬಾ ಖುಷಿ ಆಯಿತು ವೀಸಾ ಸಿಕ್ಕಿರೋ ಅಂಥದ್ದು. ಸೊ ಆದಷ್ಟು ಬೇಗ US ಗೆ ಕರೆಸ್ಕೊಳ್ಳುವಂಥ ಒಂದು ಪ್ರೊಸೆಸ್ ಆಗತ್ತೆ. ಸೊ ನೀವೆಲ್ಲ ನೋಡ್ತೀರಿ, ಸುಮಾರು ಜನ ಕೇಳ್ತಾ ಇದ್ರಿ ಅಲ್ವಾ. ಸೊ ಹಾಗಾಗಿ ಈ ವಿಡಿಯೋ ಮಾಡಬೇಕಾಯಿತು. ಇಲ್ಲ ಅಂತಂದರೆ ಕರೆಸ್ಕೊಂಡಾಗೆ ನಾನು ಹೇಳ್ತಾ ಇದ್ದೆ. ಬಟ್ ಅಂತೂ ಕೊನೆಗೆ ನಮ್ಮ ಅತ್ತೆ ಮಾವಂಗೆ ವೀಸಾ ಸಿಕ್ಕಿದೆ. ಆ್ಯಂಡ್ ನಮ್ಮ ಅಮ್ಮಂಗೆ ಚರಿ ಹುಟ್ಟೋ ಟೈಮಲ್ಲೇ ವೀಸಾ ಸಿಕ್ಕಿತ್ತು. ಸೊ ನಮ್ಮ ಪೇರೆಂಟ್ಸ್ ಎಲ್ಲ ಸಿಕ್ಕಿದೆ. ಇವಾಗೇನೂ ಪ್ರಾಬ್ಲಮ್ ಇಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.